ಸ್ವಾಗತ. ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಕರ್ನಾಟಕ ಲೋಕಸೇವಾ ಆಯೋಗ ಹೊರಡಿಸುವಂಥ KS ಅಧಿಸೂಚನೆಗೆ ನಾವು ಕಾಯ್ತಾ ಇದ್ವಿ, ವೇಟ್ ಮಾಡ್ತಾ ಇದ್ವಿ. ಬಹಳ ವರ್ಷಗಳ ನಂತರ KS ಕಾನ್ಫರ್ಮ್ ಆಗಿದೆ. ಈ ದಿನ ಅಧಿಸೂಚನೆಯನ್ನು ಹೊರಡಿಸಿದ್ದಾವೆ. ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ನೋಡಿದ್ದೀವಿ ನಾವು. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾದಂಥ ಕಾರ್ಯಾಧ್ಯಕ್ಷ ಆದಂಥ ಜ್ಯೋತಿ ಮೇಡಮ್ ಅವರು ಹೇಳಿದರು, ನಾವು KS ಅನ್ನು UPSC ಪ್ಯಾಟರ್ನಲ್ಲಿ ಮಾಡ್ತಾಯಿದ್ವಿ, ಟೈಮಲ್ಲಿ ಕಡಿಮೆ ಇದೆ ಅಂತ ಹೇಳಿ. ಆ ಕಾರಣಕ್ಕಾಗಿ ಈ ದಿನ KPSC ಒಂದು ನೋಟಿಫಿಕೇಶನ್ ಮಾಡಿದೆ. ಇಲ್ಲಿ ನೋಡ್ಬೋದು, ಡೇಟ್ ಆಗಿದೆ ಜುಲೈ 31, 2026 ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ಆ ಕಾರಣಕ್ಕಾಗಿ ಈ ದಿನ ನೋಡೋಂಥ ಎಷ್ಟು ಹುದ್ದೆಗಳದಾವ ಮತ್ತು ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಇದು ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ, ಇದೆಲ್ಲವನ್ನು ಈ ಒಂದೇ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣಂಥ KS ಬಗ್ಗೆ, KPSC ಕಾನ್ಫರ್ಮ್ ಮಾಡುವಂಥ KS ಬಗ್ಗೆ, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ಕೊಳ್ತೀವಿ. ಕರ್ನಾಟಕ ಆಡಳಿತಾತ್ಮಕ ಸೇವೆಗಳಂತೇಳಿ ಕನ್ನಡದಾಗ ಕರೆದ್ರೆ, ಇಂಗ್ಲೀಷ್ನಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಏನದು KS ಕಾನ್ಫರ್ಮ್ ಆಗಿದೆ ಅಂತೇಳಿ ನೋಡೋಣ, ಅಧಿಸೂಚನೆ ನೋಡೋಣ. ಒಟ್ಟು ನಾವು ನೋಡ್ತೀವಿ HK ನಾನ್ HK ಎರಡೂ ಕೂಲ್ ಕಾನ್ಫರ್ಮ್ ಆಗಿದೆ. HK ಮತ್ತು ನಾನ್ HK ಕೂಡಿ ಕಾನ್ಫರ್ಮ್ ಆಗಿದೆ. ಒಟ್ಟು ಎಷ್ಟು ಹುದ್ದೆಗಳಿಗೆ ಕಾನ್ಫರ್ಮ್ ಆಗೈತೆ ಅಂದ್ರೆ, ಒಟ್ಟು ಗ್ರೂಪ್ ಟೋಟಲ್ KS ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ 300, ಟೋಟಲ್ ಹುದ್ದೆಗಳು 319 ಹುದ್ದೆಗಳಿಗೆ ಕಾನ್ಫರ್ಮ್ ಆಗಿದೆ. ಇಲ್ಲೇನು ನೋಡ್ತಾ ಇದ್ರಲ್ಲ, ಒಟ್ಟು 319 ಹುದ್ದೆಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿನ ಒಟ್ಟು 319 ಹುದ್ದೆಗಳಿಗೆ ಕಾನ್ಫರ್ಮ್ ಆಗಿದೆ. HK ಮತ್ತು ನಾನ್ HKಗೆ ಸಪ್ರೇಟಾಗಿ ಕಾನ್ಫರ್ಮ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹುದ್ದೆಗಳು ನೋಡ್ತಾರೆ. ಬಿ ಗ್ರೂಪ್, ಎ ಗ್ರೂಪ್ ಕಾನ್ಫರ್ಮ್ ಆಗಿದೆ. ಎ ಗ್ರೂಪಲ್ಲಿ ಯಾವ್ಯಾವ ಬರ್ತಾವ ಇಲ್ಲ, ಉಳಿಕೆ ವೃಂದ, ಇದು ಹೈದರಾಬಾದ್ ಕರ್ನಾಟಕ ವೃಂದ, ಈ ಭಾಗದಲ್ಲಿ ಏನು ಬರ್ತಾವಲ್ಲ ಎಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ, ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು. ಈ ಉಳಿಕೆ ವೃಂದ ಅಂದರೆ ಇತರಕ್ಕೆ ಉಳಿದ, ಇದು ಆ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿದ್ದಾದ್ರೆ ಇದು 31 ಜಿಲ್ಲೆಗಳಿಗೂ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್. ನೆನಪಿರಲಿ, ಇದು 7 ಜಿಲ್ಲೆಗೆ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ 7 ಜಿಲ್ಲೆಗಳಂತ ಕನ್ಸಿಡರ್ ಮಾಡಿ, ಬಳ್ಳಾರಿಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆ ಅಂತ ಏನು ಮಾಡಿದ್ವಲ್ಲ, ಆವಾಗೇನಾಯಿತು 7 ಜಿಲ್ಲೆ ಅದು. ಪ್ರಾರಂಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 6 ಜಿಲ್ಲೆ ಇದ್ದು, ನೆನಪಿಟ್ಕೋರಿ. ಬೀದರ ಹಿಂಗೆ 6 ಜಿಲ್ಲೆಗಳು ಮಾತ್ರ ಕಲ್ಯಾಣ ಕರ್ನಾಟಕದಲ್ಲಿದ್ದು, ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆ ಅಂತೇಳಿ ಮಾಡ್ತೀವಿ. ಆ ಕಾರಣಕ್ಕಾಗಿ 7 ಜಿಲ್ಲೆಗಳು ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಕಂಡು ಬರ್ತಾವೆ. ಆ ಕಾರಣಕ್ಕಾಗಿ ಇಲ್ಲಿ ಟೋಟಲ್ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 319 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಎಷ್ಟು ಮೀಸಲಾಗಿದೆ ಮತ್ತು ನಾನು ಕಲ್ಯಾಣ ಕರ್ನಾಟಕ ಎಷ್ಟು ಮೀಸಲಾಗಪ್ಪ ಅಂದ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು ಎಷ್ಟು ಮೀಸಲಾಗ್ಯದಪ್ಪ ಅಂದ್ರೆ, ಗ್ರೂಪ್ ಎದಲ್ಲಿ 5, ಗ್ರೂಪ್ ಬಿ ಯಲ್ಲಿ 17, ಟೋಟಲ ಎಷ್ಟು ಮೀಸಲಾಗಿದೆ ಅಂದ್ರೆ ಟೋಟಲ 22. ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು ಮೀಸಲಾದ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 22. ಹಾಗಾದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಎಷ್ಟು ಹುದ್ದೆಗಳಪ್ಪ ಅಂದ್ರೆ 297 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹೌದಾ? ಹಾಗಾದ್ರೆ ಯಾರೆಲ್ಲ ಅರ್ಜಿ ಹಾಕೋದು, ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಕೊಟ್ಟಿದ್ದಾರೆ ಅಂದ್ರೆ, ಟೈಮೇ ಈ ಸಲ ಬಹಳ ಕಡಿಮೆ ಯಾಕಂದರೆ ನಿಮಗೆ ಮುಂಚೆನೇ ಹೇಳ್ತಾ ಬಂದಿದ್ದರು, KS ಕಾನ್ಫರ್ಮ್ ಮಾಡ್ತಿದ್ವಿ, UPSC ಥರ ಎಕ್ಸಾಮ್ ನಡೆಸ್ತಾ ಇದೀವಿ ಅಂತೇಳಿ. ಅರ್ಜಿ ಪ್ರಾರಂಭ ಯಾವಾಗ್ತಂದ್ರೆ ನಾಳೆ 9ನೇ ತಾರೀಕಿದೆಯಲ್ಲ, 1/8/2026 ನಿಮ್ಗೆ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತೇ ಅಧಿಸೂಚನೆ ಆಗಿದೆ. ಇವತ್ತು ಮಧ್ಯರಾತ್ರಿ 12ರಿಂದಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ವಿಶೇಷವಾಗಿ ಇದಕ್ಕೆ ಕೊನೆಯ ದಿನಾಂಕ 30 ದಿನ ಕೊನೆಯ ಟೈಮ್ ಕೊಟ್ಟಿದ್ದಾನೆ. 31 ಆಗಸ್ಟ್ 2026, ಕೆಲವು ದಿನಗಳು, 30 ದಿನಗಳವರೆಗೆ ಟೈಮ್ ಕೊಟ್ಟಿದ್ದಾನೆ. ಇನ್ನು ಪೂರ್ವ ಪರೀಕ್ಷೆಯನ್ನು ಪ್ರಿಲಿಮ್ಸ್ ಅಂತ ಕರಿತಿಲ್ಲ, ಇದನ್ನು KS ಎಕ್ಸಾಮ 3 ರೀತಿ ಕಂಡಕ್ಟ್ ಮಾಡ್ತಾರೆ. 3 ರೀತಿಯಲ್ಲಿ ಪ್ರಿಲಿಮ್ಸ್ ಅಂತ ಕರಿತೀವಿ, ಮೇನ್ಸ್ ಅಂತ ಇರ್ತಾರೆ ಮತ್ತು ಇಂಟರ್ವ್ಯೂ ಅಂತ ಇರ್ತೀವಿ. ಈ ರೀತಿ ಎಕ್ಸಾಮನ್ನು KPSC ಅವರು ಕಂಡಕ್ಟ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಈ ಪ್ರಿಲಿಮ್ಸ್ ಎಕ್ಸಾಮ್ ಇದೆಯಲ್ಲ, ಈ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಸಹ ಮುಂಚೆನೇ ಬಿಟ್ಬಿಟ್ಟಿದ್ದಾರೆ. ಯಾವಾಗಂದ್ರೆ ನವಂಬರ್ 15, 2026 ನೆನಪಿರಲಿ. ಕೆಲವಿಗಳು ಈಗಿನ ಲೆಕ್ಕ ಹಾಕಿದ್ರೆ ಒಂದು ಮ್ಯಾಕ್ಸಿಮಮ್ 100 ದಿನ ಸಿಗ್ಬೋದು, ನಮಗೆ ಒಂದು 100 ದಿನ ಸಿಗ್ಬೋದು ಸ್ಟಡಿ ಮಾಡೋಕ್ಕೆ. ಆದಷ್ಟು ಬೇಗನೆ ನೀವು ಈಗಲೇ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಅರ್ಜಿ ಸಲ್ಲಿಸೋಕೆ ನಾಳಿಂದನೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಂಬಿಡಿ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಎಕ್ರೂಟಾಗಿ ಕೇಳ್ತಿರ್ತಾನೆ. ಆ ಕಾರಣಕ್ಕಾಗಿ ಈ ಡೇಟ್ 31ರೊಳಗಾಗಿ ನಿಮ್ಮ ಇನ್ಕಮ್ ಕಾಸ್ಟ್ ಇರ್ಬೋದು, ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಮೀಸಲಾತಿರ್ತೈತಿ, ಗ್ರಾಮೀಣ ಮಾಧ್ಯಮ ಮೀಸಲಾತಿರ್ತೈತಿ. ಇವೆಲ್ಲವನ್ನು ಈ ಡೇಟ್ ಒಳಗಾಗಿ ನೀವು 31/8/2026 ಎಲ್ಲವನ್ನು ತೆಗೆಸಿಟ್ಕೊಂಡ್ಬಿಡ್ರಿ. ಇನ್ಕಮ್ ಕಾಸ್ಟ್, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವೆಲ್ಲವೂ ನೀವು ಮುಂಚಿತವಾಗಿ ತೆಗೆದುಕೊಡು ಅಂದ್ರೆ ನಿಮ್ಗೆ ಸಹಾಯ ಆಗ್ತದೆ. ಇದನ್ನು
ನೀವು ಹೇಳಿದ್ವಿ ಯಾವ ಡೇಟಿಗೆ ಹಾಕಿ ಚಲೋ ಆಗ್ತದೆ, ನಾಳೆ ಪ್ರಾರಂಭ 1/8/2026ರಿಂದನೇ KS ಅರ್ಜಿಗೆ ಅಪ್ಲಿಕೇಶನ್ ಹಾಕಕ್ಕೆ ಪ್ರಾರಂಭ ಅಂತೇಳಿ ನಾವು ನೋಡ್ತೀವಿ. ಇನ್ನು ಕೊನೆಯ ದಿನಾಂಕ ಅಂದ್ರೆ 31/8/2026ರಂದು ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ಯಾವುದೈತೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ. ಪ್ರಿಲಿಮ್ಸ್ ಎಕ್ಸಾಮನ್ನು ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ. ಅದು ಯಾವಾಗ ಇಟ್ಟಿದ್ದಾರೆ ಅಂದ್ರೆ ನವೆಂಬರ್ 15, 2026ರಂದು ಎಕ್ಸಾಮನ್ನು ಇವರು ಕಂಡಕ್ಟನ್ನು ಮಾಡ್ತಾರೆ. ನಿಮ್ಗೆ ಏನೇ ಅಪ್ಲಿಕೇಶನಲ್ಲಿ ತೊಂದರೆ ಬಂದಿದ್ದರೆ ನೀವು ಹೆಲ್ಪ್ಲೈನ್ ಸಹ ನಮ್ಗೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಅರ್ಜಿ ಸಲ್ಲಿಸುವಾಗ ಹೆಲ್ಪ್ಲೈನನ್ನು ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಹೆಲ್ಪ್ಲೈನ್ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆನ್ಲೈನಲ್ಲಿ ಅರ್ಜಿ ಹಾಕ್ತಿರ್ತಾರಲ್ಲ, ಆವಾಗ ಏನಾದರೂ ತೊಂದರೆಗಳಾದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇನ್ನು ವಿಶೇಷವಾಗಿ ಏನೇನು ಅಭ್ಯರ್ಥಿಗಳು ಎಲ್ಲ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದ್ಕೊಂಡ ನಂತರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಬೇಕು ನೀವು ಕೊಡ್ಬೇಕು. ಹಂತಗಳು ಯಾವ ರೀತಿ ಮೊದಲನೇ ಹಂತ ಈ ವೆಬ್ಸೈಟನ್ನು ಸಹ ಇಲ್ಲೇ ವೆಬ್ಸೈಟಲ್ಲಿ KPSC ಆನ್ಲೈನ್ ಈ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. KPSC ಲಾಗಿನ್ ಆಗಿದ್ರೆ ಇದರಲ್ಲಿ ಸಹ ವೈಯಕ್ತಿಕವಾಗಿ ಏನು ಮಾಡುತ್ತಂದ್ರೆ ಏನಂದ್ರೆ ನಿಮ್ಗೆ ನೋಟಿಫಿಕೇಷನ್ ಸರಿಯಾಗಿ ಓದ್ಕೊಂಡು ಅದನ್ನು ನೀವು ಅಧ್ಯಯನವನ್ನು ಮಾಡೋಕ್ಕಾಗಿರ್ಬೇಕು. ಎಲ್ಲವನ್ನು ನಿಮ್ಮ ನೆಕ್ಸ್ಟ್ ವರ್ಷಕ್ಕೆ ಏನೇ ತೊಂದರೆ ಇದ್ದರೂ ತಾತ್ಕಾಲಿಕ ತೊಂದರೆ ಸಹ ಎಲ್ಲ ಇಂಟರ್ನೆಟ್ ಬ್ಯಾಂಕಿಂಗ ಇಲ್ಲ ನೀವು ಪೇಮೆಂಟನ್ನು ಕೆಳಗಿನ ವಿಧಾನದ ಮೂಲಕ ಆನ್ಲೈನ್ ಫೀ DD ಅಂತ ಇರ್ತೀವಲ್ಲ, ನೆಟ್ ಬ್ಯಾಂಕಿಂಗ, ಡೆಬಿಟ್, ಕ್ರೆಡಿಟ್, UPI, ಫೋನ್ಪೇ ಮುಖಾಂತರ ಇವೆಲ್ಲವೂ ನೀವು DDಯನ್ನು ತುಂಬೋದು. ಹೌದಾ? ಇನ್ನು ಯಾವ ಮೀಸಲಾತಿ ವರ್ಗವಾರ ಅದಾವ, SC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, 2A, 2B, 3A, 3B ರೀತಿ ವರ್ಗವಾರ ಅದ. ಆದರೆ DD ಎಷ್ಟೈತ್ರಿ, ಶುಲ್ಕ ಎಷ್ಟೈತ್ರಿ, ಎಷ್ಟು ಫೀ ಕಟ್ಬೇಕು, ನಾವು ಎಷ್ಟು ಫೀಯನ್ನು ಕಟ್ಟಬೇಕು ಅರ್ಜಿಯನ್ನು ಹಾಕಕ್ಕೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ DD ಐತೆ. ಫೀ ಎಷ್ಟಿದೆ ಅಂದ್ರೆ GM ಕ್ಯಾಟಗರಿಗೆ 600 ರೂಪಾಯಿ ಅಮೌಂಟ್ ಇದೆ. ಎಷ್ಟು? 600 ಅಮೌಂಟು. ನೆಕ್ಸ್ಟ್ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. GM ಕೋಟಾದವರಿಗೆ 600, ಜನರಲ್ ಮೆರಿಟ್ ಅಂತ ಕರಿತಾರಲ್ಲ ಅವರಿಗೆ 600 ರೂಪಾಯಿ DD ಇದ್ದರೆ, OBC ಅಂತ ಏನು ಕರಿತೀವಲ್ಲ 2A, 2B, 3A, 3A ಕ್ಯಾಟಗರಿ ಫಸ್ಟ್ ಇವರಿಗೆ 300 ರೂಪಾಯಿ ಫೀ ಇದೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕರಿತೀವಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಷ್ಟಿದೆಪ್ಪ ಅಂದ್ರೆ 50 ರೂಪಾಯಿ ಫೀ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಿದ್ದಾರೆ. ಯಾರು SC, ST ಕ್ಯಾಟಗರಿ 1 ಮತ್ತು ಪ್ರವರ್ಗ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವ್ರಿಗೆ ಏನು ಮಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಸರ್ಕಾರ ಏನು ಮಾಡೈತಪ್ಪ ಅಂದ್ರೆ ಶುಲ್ಕ ವಿನಾಯಿತಿಯನ್ನು ನೀಡೈತಿ. ಯಾರ್ಯಾರು ಗಮನಿಸ್ಬೇಕು? ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST, ಪ್ರವರ್ಗ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಸ್ಗೆ ಏನು ಮಾಡಿದ್ದಾರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. GM ಕೋಟಾದವರಿಗೆ 600, OBCದವರಿಗೆ 300 ಮತ್ತು ಮಾಜಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ರೂಪಾಯಿ ಮತ್ತು ಇನ್ನು SC, ST ಕ್ಯಾಟಗರಿ 1 ಇವರಿಗೆ ಏನು ಮಾಡಿದೆ ಅಂದ್ರೆ ಪ್ರವರ್ಗ 1ಗೆ ಏನು ಮಾಡಿದ್ದಾರೆ ಅಂದ್ರೆ ಅಂಗವಿಕಲ ಜೊತೆಗೆ ಅಭ್ಯರ್ಥಿಗಳಿಗೆ ಉಚಿತವಾದಂಥ ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. ಇವರೆಲ್ಲ ಅರ್ಹತೆ ಏನೇ ಇರಬೇಕು ಏನಿಲ್ಲ ಮತ್ತು ಪ್ರಯತ್ನಗಳು ನೋಡ್ತೀನಿ. ಇವು ಎಷ್ಟು UPSC ಮಾಡೋಟ್ನಾಗ ಎಷ್ಟು ಪ್ರಯತ್ನ ಇರಬೇಕು, KPSC ಮಾಡಾಗ ಎಷ್ಟು ಇರಬೇಕು. ಇಲ್ಲಿ ನಮ್ಮ 97ರ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿ ನಿಯಮಗಳ ಪ್ರಕಾರ ಏನು ಮಾಡಿದ್ರೆ ವಯೋಮಿತಿ ಮತ್ತು ಪ್ರಯತ್ನಗಳು ಎಷ್ಟು ಅಟೆಂಪ್ಟ್ ಅಂತೇಳಿ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 5 ವರ್ಷ 5 ಬಾರಿ ಇವು KS ಅನ್ನು ಬರೀಬೋದು, ಅಟೆಂಪ್ಟನ್ನು ಮಾಡ್ಬೋದು. ಇನ್ನು ಪ್ರವರ್ಗ 1, ಪ್ರವರ್ಗ 2, 2A, 2B, 3A, 3B ಅಭ್ಯರ್ಥಿಗಳಿಗೆ ಎಷ್ಟೈತೆ ಅಂದ್ರೆ 7 ಬಾರಿ ಕೊಟ್ಟಿದ್ದಾನೆ. ಇನ್ನು SC, ST ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರಲ್ಲ. ಏನು ಅವ್ರ ಮೇನ್ ಮ್ಯಾಕ್ಸಿಮಮ್ ವಯಸ್ಸು ಅಂದ್ರೆ ಗರಿಷ್ಠ ವಯಸ್ಸು ಮಿತಿ ಮೀರಿಯವರೆಗೆ ಅವ್ರು ಏನು ಮಾಡ್ಬೇಕಂದ್ರೆ KS ಎಕ್ಸಾಮನ್ನು ಯಾರು ಬರಿಬೋದು ಅಂದ್ರೆ SC, ST ಮತ್ತು ಪರಿಶಿಷ್ಟ ಪಂಗಡದವರು ಎಕ್ಸಾಮನ್ನು ಬರಿಬೋದು. ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಅವಕಾಶವನ್ನು ಪರಿಗಣಿಸಲಾಗುವುದಿಲ್ಲ. ಇದು ನೆನಪಿಟ್ಕೊಂಡ್ಬಿಡ್ರಿ ಸೂಚನೆ. ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವೂ ಒಂದು ಅವಕಾಶವನ್ನು ಪರಿಗಣಿಸಲಾಗುವುದಿಲ್ಲ. ನಿಗದಿತ ಪ್ರಯತ್ನಗಳ ಮಿತಿಯನ್ನು ಮೀರಿದಲ್ಲಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದು ಅಂತೇಳಿ ನಾವು ನೋಡ್ತೀವಿ. ಏನಂತಾರೆ ಪೂರ್ವಭಾವಿ ಪರೀಕ್ಷೆನ ಪ್ರತಿಯೊಂದು ಪ್ರಯತ್ನ ಒಂದು ಅವಕಾಶವನ್ನು ಪರಿಗಣಿಸಲಾಗುವುದು ಅಂತ ಹೇಳ್ತೀವಿ. ಇಲ್ಲಿ ಇವನ್ನ ನೀವು ನೆನ್ಪಿಟ್ಕೊಳಕ್ಕಾಗಿರ್ಬೇಕು. ಇನ್ನು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ ಹೊಂದಿರಬೇಕು ಇವೆಲ್ಲವನ್ನು ನೀವು ನೋಡ್ಕೋಬೋದು. ಏನು ನಿಮಗೆ ಕ್ವಾಲಿಫಿಕೇಷನ್ ಆಗಿರಬೇಕು, ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನು ಪಡೆದಿರಬೇಕು. ಯಾವುದಾದ್ರೂ BA ಇರ್ಬೋದು, BCom ಇರ್ಬೋದು, MBBS ಇರ್ಬೋದು, BE ಇರ್ಬೋದು. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನನ್ನು ಹೊಂದಿರಬೇಕಂದ್ರೆ ಕಾನೂನು ರೀತಿ ಸ್ಥಾಪನೆ ಆದಂಥ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪನೆ ಆದಂಥ ಯಾವುದೇ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಡಿಗ್ರಿ BA ಇರಲಿ, BCom ಇರಲಿ, BSc ಇರಲಿ, BE ಇರಲಿ, MBBS ಇರಲಿ, ಈ ರೀತಿಯಾದಂಥ ಯಾವುದಾದ್ರೂ ಒಂದು ಪದವಿಯನ್ನು ನೀವೇನು ಮಾಡಿರಬೇಕು, ಒಂದು ವಿಷಯದಲ್ಲಿ ನೀವು ಪದವಿಯನ್ನು
ಪಡೆದಿರಬೇಕು. ಅದು ನಿಮ್ಗೆ ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕರೀತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ ನೋಡ್ತೀವಿ ನಾವು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದ್ರೇನು, ಶೈಕ್ಷಣಿಕ ಅರ್ಹತೆ ಏನಿರಬೇಕು KS ಅಪ್ಲಿಕೇಶನ್ ಹಾಕೋಕ್ಕೆ ಅಂತೇಳಿ, ಹೌದಾ. ಹಾಗೆ ಮತ್ತು ನಿಮ್ಮ ಯಾವುದಾದ್ರೂ ಇವೆಲ್ಲವೂ ನಿಮಗೆ ವಿಶ್ವವಿದ್ಯಾಲಯ ಅಂತ ನೀವು ಯಾವುದಾದ್ರೂ MBBS ಇರ್ಬೋದು, ಯಾವುದೇ ಪ್ರಾಧಿಕಾರ ಇರ್ಬೋದು, ಎಲ್ಲವನ್ನು ನೀವು ವಿಶ್ವವಿದ್ಯಾಲಯ ಸಂಬಂಧಿಸಿದ ಶಿಕ್ಷಣ ಪಡೆದ ವೃತ್ತಿ ಪ್ರತಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿರುತ್ತಾರೆ ಅಂತ ಪ್ರಮಾಣ ಪತ್ರವನ್ನು ನೀವು ಪಡೆದಿರಬೇಕು. ಈ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಥಿ ಅಂತಿಮ ವರ್ಷದ ಸೆಮಿಸ್ಟ್ರಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಫಲಿತಾಂಶದ ಒಂದು ವೇಳೆ ಪ್ರಕಟವಾಗದಿದ್ದಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಪರೀಕ್ಷೆಯನ್ನು ಪಾಸ್ ಮಾಡಿರೋ ಬಗ್ಗೆ ಅಂತರ್ಜಾಲದಲ್ಲಿ ಡೌನ್ಲೋಡ್ ಮಾಡಿಕೊಂಡ ರಿಸಲ್ಟ್ ಶೀಟ್ ಅಂಕಗಳನ್ನು ಕಂಟ್ರೋಲ್ ಆಫ್ ರಿಜಿಸ್ಟರ್ ದೃಢೀಕರಿಸಿ ಒದಗಿಸಿರ್ತಕ್ಕದ್ದು. ಈಗೇನು ನೀವೇನು ಡಿಗ್ರಿ ಕಲ್ತಿರ್ತಾರಲ್ಲ, ನೀವು BA ಫೈನಲ್ ಸೆಮ್ ಇರ್ತೀರಿ, BComದು ಫೈನಲ್ ಸೆಮ್ ಇರ್ತೀರಿ, BEದವ್ರು ಫೈನಲ್ ಸೆಮ್ ಇರ್ತಾರೆ. ಇವ್ರಿಗಿನ್ನ ಕಂಪ್ಲೀಟ್ ಆಗಿರಲ್ಲ, ಏನಾದ್ರೆ ನಿಮ್ಗೆ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ. ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ 4 ವರ್ಷ ಕೋರ್ಸ, ಈಗ 8 ಸೆಮ್ ಇರ್ತಾವೆ, ಅದ್ರಾಗ 7 ಸೆಮ್ ಮುಗಿಸಿರಿ, ಈಗ 8ನೇ ಸೆಮ್ ಎಕ್ಸಾಮ್ ಬರೆಯಾಕತ್ತೀರಿ. ಹಂಗೆ ಈ BEದವ್ರಿಗೆ 6 ಸೆಮ್ ಇರ್ತಾವೆ, 6 ಸೆಮ್ನಾಗ 5 ಸೆಮ್ ಈಗ ಬರೆದಿರಿ, 6ನೇ ಸೆಮ್ನಾಗ ಸಹ ನೀವು ಎಕ್ಸಾಮ್ ಬರೆಯಾಕತ್ತೀರಿ. ನೀವು ಏನು ಲಾಸ್ಟ್ ಸೆಮ್ನವ್ರು ಏನಿದಿರಲ್ಲ ಅವರು ಸಹ ನೀವು ಈ KSಗೆ ಅಪ್ಲಿಕೇಶನ್ಗೆ ಅರ್ಜಿ ಹಾಕೋಕೆ ಎಲಿಜಿಬಲ್ ಅದಿರಿ. ಆದ್ರೂ ಇನ್ನೇನು ಮೇನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರಲ್ಲ, ಇವರು ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಹೇಳಿದ್ದೆ KS ಎಕ್ಸಾಮನ್ನು 3 ರೀತಿಯಲ್ಲಿ ಕಂಡಕ್ಟ್ ಮಾಡ್ತಾರೆ KPSC. ಒಂದು ಪ್ರಿಲಿಮ್ಸ, ಮೇನ್ಸ, ಇಂಟರ್ವ್ಯೂ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಸಂದರ್ಶನ, ಹೌದಾ. ಈ ರೀತಿ KPSC ಅವರು ಕಾಲ್ಫರ್ ಮಾಡ್ತಾರೆ ಅಂತ ಹೇಳಿದ್ವಿ. ಆ ಕಾರಣಕ್ಕಾಗಿ ನೀವು ಯಾರ್ಯಾರಿದ್ರು ಈಗ ಡಿಗ್ರಿ ಫೈನಲ್ ಇಯರ್ ಇದ್ದೀರಿ ಅವರೆಲ್ಲ ಸಹ ನೀವು ಇದಕ್ಕೆ ಅರ್ಜಿಯನ್ನು ಹಾಕೋಕೆ ಎಲಿಜಿಬಲ್ ಇದ್ದೀರಿ. ಆದ್ರೇನು ಮೇನ್ಸ್ ಎಕ್ಸಾಮ್ ಏನು ಬರ್ತಲ್ಲ, ಮೇನ್ಸ್ ಎಕ್ಸಾಮನ್ನಟ್ಟೆ ನೀವೇನಾಗಿರ್ಬೇಕು ಅಂದ್ರೆ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಅದರ ಬಗ್ಗೆ ನೀವು ಆನ್ಲೈನ್ ಮುಖಾಂತರ ತೆಗೆದುಕೊಂಡಂಥ ಮಾರ್ಕ್ಸ್ ಕಾರ್ಡನ್ನು ರಿಜಿಸ್ಟರ್ ಇರ್ತಾರೆ, ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ನೀವು KPSC ಅವರಿಗೆ ಸಲ್ಲಿಸತಕ್ಕದ್ದು ಅಂತೇಳಿ ಇಲ್ಲಿ ನೋಡ್ಬೋದು. ಇನ್ನು ಏಜ್ ಬಂದೆ ಸಮಸ್ಯೆ ಬಗ್ಗೆ, ಏಜ್ ಎಷ್ಟು, ಲಿಮಿಟ್ ಎಷ್ಟು, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳ ಬಗ್ಗೆ ಅವೆಲ್ಲ ಮುಂದೆ ಹೇಳ್ತಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗದ ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಂದರೆ KPSC ಅವರು ಡಿಸೈಡ್ ಮಾಡಿರ್ತಾರೆ, ಇಂತಿಂಥ ಸ್ಥಳಗಳಲ್ಲಿ ಧಾರವಾಡದಾಗ ನಡೆಸ್ತೀವಿ, ಅಥವಾ ಬೆಂಗಳೂರ ಎಕ್ಸಾಮ್ ನಡೆಸ್ತೀವಿ, ಮಂಗಳೂರು ನಡೆಸ್ತೀವಿ. ಈ ರೀತಿಯಾದಂಥ ಅವರು ಎಕ್ಸಾಮ್ ಸೆಂಟರ್ನ ನಿಗದಿಪಡಿಸ್ಕೊಂಡಿರ್ತಾರೆ. ಎಕ್ಸಾಮ್ ಸೆಂಟರ್ ಕೇಂದ್ರಗಳಲ್ಲಿ ಏನಂತಂದ್ರೆ KPSC ಅವರು ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂಗೆ ಅಂದರೆ ಏಜ್ಗೆ ಸಂಬಂಧಪಟ್ಟಂಗೆ ಏಜ್ ಎಷ್ಟಾಗಿರಬೇಕು, ಕನಿಷ್ಠ ಎಷ್ಟು, ಗರಿಷ್ಠ ಎಷ್ಟು. ಕನಿಷ್ಠ ವಯಸ್ಸು ಎಷ್ಟು ಅಂದರೆ 21 ವಯಸ್ಸು ಆಗಲೇಬೇಕು. ಯಾವುದೇ ಒಂದು ಡಿಗ್ರಿ ಮುಗಿಬೇಕಂದ್ರೆ ನಮಗೆ 21 ವಯಸ್ಸು ಆಗಬೇಕು. ನೀವು BA ಮುಗಿದ್ರು 21 ವಯಸ್ಸು ಮುಗಿಸ್ತೀರಿ, BCom ಮುಗಿಸಿದ್ರು, MBBS BA ಮುಗಿದ್ರು ಒಂದು 22 23 ಹೋಗ್ತತಿ. ಬಟ್ ನಾರ್ಮಲ್ ನೀವು ಡಿಗ್ರಿ ಮುಗಿಸ್ಬೇಕಾದ್ರೆ ನಿಮ್ಮ ಏಜ್ ಕನಿಷ್ಠ ಎಷ್ಟು ಇರ್ತೈತೆ ಅಂದ್ರೆ 21 ವರ್ಷ ಆಗಿರ್ತೈತಿ. ಅದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂದ್ರೆ 21 ವರ್ಷ. ಇನ್ನು ಗರಿಷ್ಠ ವಯಸ್ಸು ಎಷ್ಟು, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂತೇಳಿ ನೋಡ್ತೀವಲ್ಲ ಅವರಿಗೆ 40 ವರ್ಷ, 40 ಏಜ್ ಮ್ಯಾಕ್ಸಿಮಮ್ 40 ಗರಿಷ್ಠ ಅಂತ ನೋಡ್ತೀವಿ. ಇನ್ನು ಪ್ರವರ್ಗ 2A 2B 3rd B ಅಭ್ಯರ್ಥಿಗಳಿಗೆ 43 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನಿಗೆ 45 ವರ್ಷ ಗರಿಷ್ಠ ವಯಸ್ಸು. ಕನಿಷ್ಠ ವಯಸ್ಸು ಎಷ್ಟು ಅಂತೇಳಿ ಕನಿಷ್ಠ 21 ವಯಸ್ಸು. ಇನ್ನು ಜನರಲ್ ಮೆರಿಟ್ ಇದ್ದವ್ರಿಗೆ ಗರಿಷ್ಠ 40 ವರ್ಷ. OBC 2A 2B 3rd B ಪ್ರವರ್ಗ 2 ಇವರಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಕ್ಯಾಟಗರಿ 1 ಇವರಿಗೆ 45 ವರ್ಷ. ಈ ರೀತಿಯಾಗಿ ವಯೋಮಿತಿಯನ್ನು ನಿಗದಿಯನ್ನು ಪಡಿಸಿದ್ದಾರೆ. ಇನ್ನು ಏನು ಮಾಜಿ ಸೈನಿಕರಾದಲ್ಲಿ ಸೇವೆ ಸಲ್ಲಿಸುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು ಅಂತ ಹೇಳ್ತೀವಿ ಮಾಜಿ ಸೈನಿಕರಿಗೆ. ನೆಕ್ಸ್ಟ್ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಅರ್ಥ ವಿಧವೆಯಾದಲ್ಲಿ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆ ಎಂದು ಹಾಗೂ ಮರು ಮದುವೆಯಾಗಿದ್ದಲ್ಲಿ ಎಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲಕ ಪ್ರತಿಯನ್ನು ಹಾಜರುಪಡಿಸಬೇಕು. ಇವರಿಗೆ 10 ವರ್ಷ. ಯಾರು ವಿಧವೆ ಇರ್ತಾರಲ್ಲ ಅವರಿಗೆ 10 ವರ್ಷ ಸಡಲಿಕೆ. ಅವರು ಮರು ಮದುವೆಯನ್ನಾಗಿರಬಾರ್ದು. ಅವರು ಏನು ಮಾಡಬೇಕು, ಪ್ರಾಧಿಕಾರಕ್ಕೆ ಒಂದು ಅರ್ಜಿಯನ್ನು ಸಹ ಇವರು ಕೊಡಬೇಕು. ಇನ್ನು ವಿವರಣೆ ಜನ್ಮ ದಿನಾಂಕ ಪ್ರಮಾಣಪತ್ರ, SSLC ಅಂಕ ಮಟ್ಟಿ, ಜನ್ಮ ದಿನಾಂಕ ತೋರಿಸುವಂಥ ಸಂಚಿತ ದಾಖಲೆ, ಉದ್ಗೃತ ಭಾಗ, ಎಕ್ಸ್ಟ್ರಾ ಕಡೆ ತೋರಿಸಿ ದಾಖಲೆಗಳು ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ ನೋಡ್ತೀವಿ. ಇನ್ನು ದೈಹಿಕವಾಗಿ ದೈಹಿಕತೆಯನ್ನು ಕಾಮನ್ ಆಗಿ ನೋಡ್ಬೇಕಂದ್ರೆ ಎತ್ತರ, ಪೊಲೀಸ್ ಇಲಾಖೆಗೆ ನೀವು DSP ಆಗ್ಬೇಕಂದ್ರೆ ನಾವು DSP ಆಗ್ತೀರಿ, ನಾವು ಕರ್ನಾಟಕ ಶಾಸಕ DSP ಆಗ್ತೀರಿ ಅಂದ್ರೆ ನಿಮ್ಮ ಹೈಟ್ ಇಟ್ಟಿರ್ಬೇಕಪ್ಪ. ಪುರುಷರದ್ದು ಹೈಟ್ ಇಟ್ಟಿರ್ಬೇಕಂದ್ರೆ DSP ಆಗೋರು.
ವೈ ಎಸ್ ಪಿ ಎಸ್ ಪಿ ತೆಳಗಡೆ ಇರೋರೇ ಡಿ ಎಸ್ ಪಿ ಅಂತ ನೋಡ್ತೀವಿ ನಾವು. ಅವರಿಗೆ ಸೇವೆಗೆ ಕರ್ನಾಟಕ ಪೊಲೀಸ್ ಸೇವೆಗೆ ಡಿ ಎಸ್ ಪಿ ಇರ್ತಲ್ಲ, ಅದು ಗ್ರೂಪ್ ಎದಕ್ಕೆ ಬರ್ತದೆ ನಿಮ್ಗೆ ಹೇಳಿದ್ದೆ. ಗ್ರೂಪ್ ಎ ಗ್ರೂಪ್ ಬಿ ಡಿವೈಡ್ ಮಾಡಿರ್ತಾರೆ, ಹೌದಾ. ಇದರಲ್ಲಿ ಗ್ರೂಪ್ ಎ ನಿಮ್ಗೆ ಏಜ್ ಎಷ್ಟು ಇರ್ಬೇಕು, ಏಜ್ ಎಷ್ಟು ಆಗಬೇಕು, ಎತ್ತರ ಎಷ್ಟು ಇರಬೇಕು, ಹೈಟ್ ಎಷ್ಟು ಇರ್ಬೇಕು. ನೀವು ಹೆಂಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ 168 170 ಹಂಗದಾವಲ್ಲ, ಹಂಗೆ ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಆಗಬೇಕಾದ್ರೆ ಎತ್ತರ ಎಷ್ಟು ಇರ್ಬೇಕು ಅಂದ್ರೆ 165 ಸೆಂಟಿಮೀಟ್ರ್ ಇರಬೇಕು, 165 ಸೆಂಟಿಮೀಟ್ರ್. ಇನ್ನು ಎದೆ ಸುತ್ತಳತೆ ಚೆಸ್ ಅದು 84 ಸೆಂಟಿಮೀಟ್ರ್. ಇನ್ನು ವಿಸ್ತರಣೆ ಮಾಡಿದಾಗ ಏನು ಉಬ್ಬಿಸ್ತೀವಲ್ಲ, ಉಬ್ಬಿಸಿದಾಗ ಎಷ್ಟು ಮೀಟ್ರ್ ಆಗಬೇಕು, 5 ಮೀಟ್ರ್ ಅದು ಹೆಚ್ಚಾಗಬೇಕು. ಇನ್ನು ತೂಕ ಕಾಮನ್ ಆಗಿ ಅನ್ವಯವಾಗಿಲ್ಲ. ಇನ್ನು ಮಹಿಳೆಯರಿಗೆ ಎತ್ತರ ಎಷ್ಟು ಇರಬೇಕಂದ್ರೆ 157 ಸೆಂಟಿಮೀಟ್ರ್. ಮತ್ತು ಇವರಿಗೆ ಎದೆ ಸುತ್ತಳತೆ ಅನ್ವಯವಾಗೋದಿಲ್ಲ. ಮತ್ತು ಮಹಿಳೆಯರು ಎತ್ತರ ತಕ್ಕಂತೆ ಅದರ ಅಂದರೆ 46 kg ಅಂತ ಕಡಿಮೆ ಇಲ್ಲದಂತೆ, ಅಂದರೆ ಅವರು ಎತ್ತರ ತನಕ ಇರಬೇಕು, ಅದಕ್ಕೆ ಕನಿಷ್ಠ ಏಟ್ ಇರಬಾರ್ದು, 46 ಕೆಳಗಿರಬಾರ್ದು. ಅವ್ರು ಏನು ವೇಟ್ ಇರುತ್ತಲ್ಲ, ಅವರು ಎಷ್ಟು kg ಇರ್ತಾರಲ್ಲ ಅದಕ್ಕಿಂತ ಅವರು ಕಡಿಮೆ ಇರೋಕ್ಕೆ ಹೋಗಬಾರ್ದು. ಇನ್ನು ಕರ್ನಾಟಕದ ಕಾರಾಗೃಹ ಸೇವೆ, ಒಂದನೇದು ಕರ್ನಾಟಕ ಪೊಲೀಸ್ ಇಲಾಖೆ ಸೇವೆಗೆ ಸಂಬಂಧಪಟ್ಟದ್ದು ಡಿ ಎಸ್ ಪಿ ಎತ್ತರ ನೋಡ್ಕೊಂಡಿವಿ. ಇನ್ನು ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ ನೀವು ಆಗ್ಬೇಕಂದ್ರೆ ನಿಮ್ಮ ಹೈಟ್ ಇರಬೇಕು 168 ಸೆಂಟಿಮೀಟ್ರ್ ಇರಬೇಕು, ಎದೆ ಸುತ್ತಳತೆ 86 ಸೆಂಟಿಮೀಟ್ರ್ ಇರಬೇಕು, ಮತ್ತು ವಿಸ್ತೀರ್ಣ ಎದೆ ಉಬ್ಬಿಸಿದಾಗ 5 ಸೆಂಟಿಮೀಟ್ರ್. ಇದು ಮಹಿಳೆಯರಿಗೆ, ಇದು ತೂಕ ಇಲ್ಲಿ ಯಾರಿಗೆ ಅನ್ವಯ ಆಗೋದಿಲ್ಲ. ನೆಕ್ಸ್ಟ್ ಇನ್ನು ಮಹಿಳೆಯರಿಗೆ ಇಲ್ಲಿ 157 ಸೆಂಟಿಮೀಟ್ರ್ ಮತ್ತು ಯಾವುದೇ ರೀತಿಯಂಥ ಎದೆ ಸುತ್ತಳತೆ ಮತ್ತು ಅದೇ ಯಾವುದೇ ರೀತಿಯಂಥ ಮಹಿಳೆಯರು 46 kg ಅಂತ ಕಡಿಮೆ ಇರಬಾರ್ದು, ಹೌದಾ. ನೆಕ್ಸ್ಟ್ ಅಬಕಾರಿ ಉಪ ಅಧೀಕ್ಷಕರು ಅಂತ ನೋಡ್ತೀವಿ, ಅಬಕಾರಿ ಇಲಾಖೆ ಅಂತ ನೋಡ್ತೀವಲ್ಲ. ಈ ಅಬಕಾರಿ ಇಲಾಖೆಗೆ ದೈಹಿಕ ಪರೀಕ್ಷೆ ಏನು, ಅಬಕಾರಿ ಪರೀಕ್ಷೆಗೆ ದೈಹಿಕ ಪರೀಕ್ಷೆ ಎತ್ತರ ಎಷ್ಟು ಇರಬೇಕಂದ್ರೆ 163 ಸೆಂಟಿಮೀಟ್ರ್ ಇರಬೇಕು, 163 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಅವರು 71 ಸೆಂಟಿಮೀಟ್ರ್ ಎದೆ ಸುತ್ತಳತೆಯನ್ನು ಹೊಂದಿರಬೇಕು ಮತ್ತು ಎದೆ ವಿಸ್ತರಿಸಿದಾಗ 5 ಸೆಂಟಿಮೀಟ್ರ್ ಇದು ನಿಮ್ಮ ಎದೆ ಸುತ್ತಳತೆ ವಿಸ್ತಾರವಾಗಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಸೇಮ್ 157 ಸೆಂಟಿಮೀಟ್ರ್. ಸೊ ಹಾಗೆ ಇಲ್ಲಿ ಕೆ ಜಿ ಸ್ವಲ್ಪ ಹೆಚ್ಚಿದೆ ನೋಡಿ, ಇಲ್ಲಿ 146 kg ಅಂತ ಕಡಿಮೆ ಇರಬಾರ್ದು ಅಂತ ಮಾಡಿದ್ರು. ಇಲ್ಲಿ ಅಬಕಾರಿ ಉಪನಿರೀಕ್ಷಕರಿಗೆ ಮಹಿಳೆಯರಿಗೆ ಎಷ್ಟಿತ್ತು ಅಂದ್ರೆ 49 kgಗಿಂತ ಕಡಿಮೆ ಇರಬಾರ್ದು ಅಂತೇಳಿ ಮೆನ್ಷನನ್ನು ಮಾಡಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ, ಇನ್ನೇನು ಎಕ್ಸಾಮ್ ಮುಖಾಂತರ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಎಕ್ಸಾಮ್ ಮುಖಾಂತರ ತುಂಬ್ಕೊತಾರೆ, ಹೌದಾ. ಈ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತೀನಿ, ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಹೇಳ್ತೀವಿ, ಪ್ರಿಲಿಮಿನರಿ ಎಕ್ಸಾಮ್ಸ್ ಕರೀತಾರೆ, ಪ್ರಿಲಿಮ್ಸ್ ಅಂತೇಳಿ ಕರಿತೀವಿ. ಪೂರ್ವಭಾವಿ ಪರೀಕ್ಷೆ ಮುಖಾಂತರ ಪೇಪರ್ 1 ಪೇಪರ್ 2 ಅನ್ನು 2 ರೀತಿ ಕಂಡಕ್ಟ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ 2 ಅಂಕಗಳ ಜೊತೆಗೆ ಪ್ರಶ್ನೆ ಪತ್ರಿಕೆ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಪ್ರಶ್ನೆ ಪತ್ರಿಕೆ 2 ಅಂಕಗಳಂತೆ, ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಒಂದು ಕ್ವಶನ್ಗೆ ಎಷ್ಟಪ್ಪ ಅಂದ್ರೆ 2 ಮಾರ್ಕ್ಸ್ ಇರ್ತದೆ. ಹಂಗೆ 100 ಕ್ವಶನ್ಸ್ ಇರ್ತಾವೆ, ಟೋಟಲ್ 200 ಮಾರ್ಕ್ಸಿಗೆ. ಪೇಪರ್ 1 ಪೇಪರ್ 2 400 ಮಾರ್ಕ್ಸಿಗೆ ಪೇಪರ್ ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಪೇಪರ್ 1ಅಲ್ಲಿ 200 ಮಾರ್ಕ್ಸ್, ಪೇಪರ್ 2ಅಲ್ಲಿ 200 ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಆಗಂಗೆ ಆಯಿತು, 400 ಮಾರ್ಕ್ಸಿಗೆ ಪೇಪರ್ 1 ಮತ್ತು ಪೇಪರ್ 2. ಪ್ರಶ್ನೆ ಪತ್ರಿಕೆಯು 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪತ್ರಿಕೆಯು ಗರಿಷ್ಠ 200 ಅಂಕಗಳನ್ನು ಮತ್ತು 2 ಗಂಟೆಗಳ ಕಾಲಾವಧಿಯಾಗಿದ್ದು, ಈಗ ಒಂದು ಪೇಪರ್ಗೆ 2 ತಾಸಪ್ಪ, ಇನ್ನೊಂದು ಪೇಪರ್ಗೆ 2 ತಾಸು, ಒಟ್ಟು 4 ತಾಸು ಅಂದರೆ ಗ್ಯಾಪ್ ಇರುತ್ತೆ ನಡಬೇಕು ಎಕ್ಸಾಮ್ಗಳು. 2 ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳು ವಿವರವಾಗಿ ಕೆಳಗಂಡೆ ಅಂತ ಒಳಗೊಂಡಿರ್ತಾರೆ. ಏನು ನೋಡು, ಫಸ್ಟ್ ಪೇಪರ್ದಾಗ ಏನೇನಿರ್ತೈತಿ, ಪೇಪರ್ 1 ಯಾವೆಲ್ಲ ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ನಾವು ಓದಬೇಕು, ಕವರ್ ಮಾಡ್ಕೋಬೇಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಇದು 40 ಪ್ರಶ್ನೆಗಳಿರ್ತಾವೆ, 80 ಅಂಕಗಳಿರ್ತವೆ. ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್, 40 ಮಾರ್ಕ್ಸಿಗೆ ಆದ್ರೆ ಇದು 80 ಮಾರ್ಕ್ಸಿಗೆ ಸಂಬಂಧಪಟ್ಟಿರ್ತದೆ. ಇನ್ನು ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ನೋಡ್ತೀವಿ, ಅವು 60 ಕ್ವಶನ್ಸ್ ಇರ್ತೈತಿ, ಮಾರ್ಕ್ಸ್ ಇರ್ತಾವೆ 120 ಇರ್ತಾವೆ. ಟೋಟಲ್ ಎಷ್ಟಾಯಿತು, 100 ಕ್ವಶನ್ಸ್ 200 ಮಾರ್ಕ್ಸ್. ಪೇಪರ್ 1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪೇಪರ್ 2 ಪತ್ರಿಕೆ 2 ಅಂತ ನೋಡ್ತೀವಿ. ಇಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆಂಟ್, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸಾಮಾನ್ಯ ಅಧ್ಯಯನವಿರ್ಬೋದು. ಅದರ ಮೇಲೆ 40 ಕ್ವಶನ್ಸ್ ಇರ್ತಾವೆ, 80 ಮಾರ್ಕ್ಸ್. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಇದ್ರ ಬಗ್ಗೆ 30 ಕ್ವಶನ್ಸ್ ಇರ್ತಾವೆ, 60 ಮಾರ್ಕ್ಸ್. ನೆಕ್ಸ್ಟ್ ಸಾಮಾನ್ಯ ಮನೋ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ, 30 ಕ್ವಶನ್ಸ್ ಇರ್ತಾವೆ, 60 ಮಾರ್ಕ್ಸ್. ಇದು ಟೋಟಲ 100 ಮಾರ್ಕ್ಸ್ ಆಯಿತು, 200 ಅಂಕಗಳಾಯಿತು. ಟೋಟಲ 400 ಮಾರ್ಕ್ಸಿನ ಪೇಪರನ್ನು ಕಂಡಕ್ಟನ್ನು ಸರ್ಕಾರಗಳು ಮಾಡ್ತವೆ. ನೆಕ್ಸ್ಟ್ ಇನ್ನು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಕಡ್ಡಾಯ ಇರ್ತೈತಿ, ನಿಮಗೆ ಬೇಕಾದರೆ ಎಲ್ಲನೂ ನೋಡ್ಕೋಬೋದು. ಎಲ್ಲ ನೆಕ್ಸ್ಟ್ ಏನು ಪೂರ್ವ ಪರೀಕ್ಷೆದು ಯಾವೆಲ್ಲ ರಾಷ್ಟ್ರೀಯ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಪರಿಸ್ಥಿತಿ ಎಲ್ಲವನ್ನು, ಸಾಮಾಜಿಕ ಆರ್ಥಿಕ ಎಲ್ಲ ವಿಷಯಗಳನ್ನು, ಭೌಗೋಳಶಾಸ್ತ್ರ ಇರ್ಬೋದು, ಎಲ್ಲವನ್ನು ನೀವು ಅಧ್ಯಯನವನ್ನು ಮಾಡ್ಕೋಬೋದು. ಇದನ್ನು ಈ PDF ನಿಮಗೆ ನನ್ನ
ಲಿಖಿತ ಪರೀಕ್ಷೆ ಹೆಂಗಿರ್ತೈತಿ, ಮೇನ್ಸ್ ಹೆಂಗಿರ್ತೈತಿ, ರಿಟರ್ನ್ ಇನ್ ಎಕ್ಸಾಮ್ಸ್ ಮೇನ್ಸ್, ಇದ್ರ ಬಗ್ಗೆ ಸ್ವಲ್ಪ ಬಗ್ಗೆ ನೋಡಿಕೊಂಡು ಇದು ಪಿ ಡಿ ಎಫ್ ನಿಮಗೆ ಸಂಪೂರ್ಣವಾದಂಥ ಪಿ ಡಿ ಎಫ್ ನನ್ನ SS ಅಕಾಡೆಮಿ, ನನ್ನ ಟೆಲಿಗ್ರಾಮ್ ಚಾನಲ್ SS ಅಕಾಡೆಮಿಯಲ್ಲಿ ಲಭ್ಯ ಐತಿ. ಯಾರೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಅಧ್ಯಯನವನ್ನು ಮಾಡ್ಕೋಬೋದು ಬೇಕಾದರೆ. ಹೌದಾ, ಏನು ಮೇನ್ಸ್ ಲಿಖಿತ ಪರೀಕ್ಷೆ ಅಂತ ರಿಟರ್ನ್ ಎಕ್ಸಾಮಿನೇಷನ್ ಕರೀತಾರೆ. ರಿಟರ್ನ್ ಎಕ್ಸಾಮಿನೇಷನ್ ಬರವಣಿಗೆ ಮೂಲಕ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು. ರಿಟರ್ನ್ ಎಕ್ಸಾಮಿನೇಷನ್ ಬರೀದು. ಏನೊಂದು ಅರ್ಹತಾ ಪರೀಕ್ಷೆ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಕರಿತೀವಿ ಅಥವಾ ಎಲಿಜಿಬಲ್ ಪೇಪರ್ ಅಂತ ಕರಿತೀವಿ. ಕನ್ನಡ ಮತ್ತು ಇಂಗ್ಲೀಷ್ ಇದು ಎಲಿಜಿಬಲ್ ಪೇಪರು. ಕನ್ನಡ ಮತ್ತು ಇಂಗ್ಲೀಷ್ ನೀವು ಇದಕ್ಕೆ ಅಂಕಗಳು ಎಷ್ಟಿರ್ತಾವೆ, 150 ಅಂಕ ಇರ್ತಾವೆ. ಇದಕ್ಕೆ 2 ತಾಸು ಇರ್ತವೆ. ಇದು ಕ್ವಾಲಿಫೈ ಪೇಪರ್ ಅಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಇರ್ತಾರೆ. ಕ್ವಾಲಿಫೈಯಿಂಗ್ ಅಂದರೆ ಎಲಿಜಿಬಲ್ ಆಗೋದು. ಇವು ಎರಡೂ ನೀವು ಕಂಪಲ್ಸರಿ ಎಲಿಜಿಬಲ್ ಆಗಲೇಬೇಕು. ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಬರೆಯುವಲ್ಲಿ ನೀವು ಅರ್ಹತಾ ಪರೀಕ್ಷೆ ಅಂತ ಇರ್ತೈತಿ. ಕನ್ನಡ ಮತ್ತು ಇಂಗ್ಲೀಷ್ ಇದರಲ್ಲಿ ನೀವೇನು ಬೇಕಂದ್ರೆ ಎಲಿಜಿಬಲ್ ಆಗಬೇಕು. ನೆಕ್ಸ್ಟ್ ಇನ್ನು ಕಡ್ಡಾಯವಾಗಿ ಎಲ್ಲರಿಗೆ ಯಾವ ಕಂಪಲ್ಸರಿ ಇರ್ತಾವೆ ಅಂದ್ರೆ ಪೇಪರ್ 1 ಪತ್ರಿಕೆ ಪ್ರಬಂಧ ಎಸ್ಸೆ ರೇಟಿಂಗ್ ಇರ್ತೈತಿ. ಎಷ್ಟು ಮಾರ್ಕ್ಸ್ ಫಿಕ್ಸ್ ಮಾಡಿದ್ರೆ ಎಸ್ಸೆ ರೇಟಿಂಗ್ಗೆ 250 ಮಾರ್ಕ್ಸ್ ಇರ್ತೈತಿ. ಎಸ್ಸೆ ರೇಟಿಂಗ್ಗೆ 250 ಮಾರ್ಕ್ಸ್. ನೆಕ್ಸ್ಟ್ ಪೇಪರ್ 2 ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 250 ಇದೆ. ನೆಕ್ಸ್ಟ್ ಹಂಗೆ ಪೇಪರ್ ಸಾಮಾನ್ಯ ಅಧ್ಯಯನ ಎಲ್ಲವೂ ಸಾಮಾನ್ಯ ಅಧ್ಯಯನ ಅಂತೇಳಿ ಒಟ್ಟು ಎಷ್ಟಿದೆ, ಎಸ್ಸೆ 1 ಇದೆ. ಅದ್ರ ಬಿಟ್ಟು ಉಳಿಕೆದು 5 ಪೇಪರ್ ಜನರಲ್ ಸ್ಟಡಿಗೆ ಸಂಬಂಧಪಟ್ಟಂಗೆ ಎಷ್ಟಿದೆಪ್ಪ ಅಂದ್ರೆ ಟೋಟಲ್ ಲಿಖಿತ ಪರೀಕ್ಷೆಗೆ ಎಷ್ಟು ಮಾರ್ಕ್ಸಿಗೆ ಬರೀತೀರಿ ಅಂದರೆ ನೀವು 1250 ಮಾರ್ಕ್ಸಿಗೆ ಬರೀತೀರಿ. ಇಲ್ಲಿ ಕೊಟ್ಟಿದ್ದಾನೆ ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು ಟೋಟಲ್ ಮಾರ್ಕ್ಸ್ 1250 ಅಂಕಗಳಿಗೆ ನೀವು ಮೇನ್ಸನ್ನು ಬರೀತೀರಿ. ಇನ್ನು ವ್ಯಕ್ತಿತ್ವ ಸಂದರ್ಶನ ಇಂಟ್ರ್ಯೂ ಅಂತ ಹೇಳಿದ್ವಿ. ಇಂಟ್ರ್ಯೂ ಎಷ್ಟಿದೆ ಅಂದರೆ 25 ಮಾರ್ಕ್ಸ್ ಇದೆ. ಮೊದಲೆಲ್ಲ 50 ಇತ್ತು, 200 ಮಾರ್ಕ್ಸ್ ಇತ್ತು. ಪ್ರಾರಂಭದಲ್ಲಿ KS ಇಂಟರ್ವ್ಯೂಗೆ ವೈಯಕ್ತಿಕ ಸಂದರ್ಶನಕ್ಕೆ 200 ಅಂಕಗಳನ್ನು ನೀಡಲ್ಪಟ್ಟಿತ್ತು. ಆದರೆ ನಂತರ ಇದನ್ನು ಬದಲಾವಣೆ ಮಾಡಿ ಇತ್ತೀಚೆಗೆ ಏನು ಮಾಡಿದಾರಪ್ಪ ಅದನ್ನು 25 ಅಂಕಗಳಿಗೆ ಸಂದರ್ಶನಕ್ಕೆ ಅಂದ್ರೆ ದ ಟೋಟಲ್ ಮಾರ್ಕ್ಸ್ ಆಫ್ ದಿ ಪರ್ಸನಾಲಿಟಿ ಟೆಸ್ಟ್ ಈಸ್ 25 ಅಂತೇಳಿ ನಾವು ಇಲ್ಲಿ ಗಮನಿಸ್ತೀವಿ. ಟೋಟಲ್ 1275 ಮಾರ್ಕ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. 1275 ಮಾರ್ಕ್ಸಿಗೆ ನಾವು ಮಾಡ್ತೀವಿ ಎಕ್ಸಾಮನ್ನು ಬರಿತೀವಿ. KS ಎಕ್ಸಾಮನ್ನು. ಅದು ಯಾವುದು ರಿಟರ್ನ್ ಎಕ್ಸಾಮಿನೇಷನ್ಸ್ ಮೇನ್ಸ್ ಅಂತ ಕರೀತಾರಲ್ಲ, ಆ ಮೇನ್ಸನ್ನು ಟೋಟಲ್ ಬರೀದಷ್ಟು ಅಂದ್ರೆ ಟೋಟಲ್ KSಗೆ ಎಷ್ಟು ಅಂದ್ರೆ 1275 ಮಾರ್ಕ್ಸ್. ಇನ್ನು ಕಡ್ಡಾಯ ಕನ್ನಡ ಇರ್ಬೋದು, ಎಲ್ಲವನ್ನು ನೀವು ನೋಡ್ಕೋಬೋದು. ಅದು KS ರಿಟರ್ನ್ ಏನು, ವೆಬ್ಸೈಟ್ ಏನು ಎಲ್ಲವೂ ನಿಮ್ಗೆ PDF ಅಲ್ಲಿ ಹಾಕಿರ್ತೀನಿ. ನೀವು ಯಾವ ರೀತಿ ಜಾತಿ ಜನ್ಮ ಪ್ರಮಾಣ ತೊಗೊಂಡಿರಬೇಕು, ABC ಇರಬೇಕು. ಈ SC/ST ಯಲ್ಲಿ ಒಳ ಮೀಸಲಾತಿ ಮಾಡಿದ್ದಾರೆ. ಇದು ವಿಶೇಷತೆ ಗಮನಿಸೋರು ನೀವು. SC/ST ಯಾರು ಒಳಪಡ್ತಿರಲ್ಲ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಅವ್ರಿಗೆ ಒಳ ಮೀಸಲಾತಿಯನ್ನು ನೀಡಿದ್ದಾರೆ ಸರ್ಕಾರಗಳು. ಏನು ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ಒಳ ಮೀಸಲಾತಿಯನ್ನು ನೀಡುವ ಅಧಿಕಾರ ರಾಜ್ಯಗಳಿಗಿದೆ ಅಂಥೇಳಿ. ಆನಂತರ ಕರ್ನಾಟಕದಲ್ಲಿ ಮತ್ತು ಭಾರತ ಇತರ ರಾಜ್ಯಗಳಲ್ಲಿ ಹಲವಾರು ರೀತಿಯ ಹೋರಾಟಗಳು ನಡೆದವು. ನಮ್ಮಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯನ್ನು ನೇಮಕ ಮಾಡಿದರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ. ಅದರ ಆಧಾರದ ಮೇಲೆ ಮತ್ತು ಕರ್ನಾಟಕ ಸರ್ಕಾರ ಇದರಲ್ಲಿ ಸ್ವಲ್ಪ ವಿಂಗಡಣೆ ಮಾಡಿ ಏನು ಮಾಡಿದ್ರು ಅಂದ್ರೆ ನಾಗಮೋಹನ್ ದಾಸ್ ಸಮಿತಿಯ ಹೊರತುಪಡಿಸಿ ಮತ್ತು ಅವರು ಕಲೆಕ್ಟ್ ಮಾಡಿದ ಡಾಟಾವನ್ನು ಬದಲಾವಣೆ ಮಾಡಿ ಮತ್ತೊಂದಿಷ್ಟು ಅಂಕಿಗಳನ್ನು ಸೇರಿಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಒಳ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರದಲ್ಲಿ ಇದನ್ನು ನೀಡಿದ್ದಾರೆ. ಅದರಲ್ಲಿ ಜಾತಿ ವರ್ಗವನ್ನು ಮಾಡಿದ್ದಾರೆ. ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ನೋಡ್ತೀವಲ್ಲ, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ನೀವು ಯಾರೆಲ್ಲ SC ಕೋಟಾಗೆ ಸಂಬಂಧಪಟ್ಟಿದ್ದೀರಿ ಅವರೆಲ್ಲ ಹೊಸದಾಗಿ ಇನ್ಕಮ್ ಕಾಸ್ಟನ್ನು ಆದಷ್ಟು ಬೇಗನೆ ತೆಗೆದುಕೊಳ್ಳಿ. ಯಾಕಂದ್ರೆ ಅವಧಿ ಕಡಿಮೆ ಇದೆ. ಕೇವಲ ಈಗ ನಾಳೆ ಅರ್ಜಿ ಪ್ರಾರಂಭ 1/8/2026 ಅರ್ಜಿ ಪ್ರಾರಂಭ. ಕೊನೆಯ ದಿನಾಂಕ 31/8/2026. ಅಷ್ಟರೊಳಗಾಗಿ ನೀವು ಇನ್ಕಮ್ ಕಾಸ್ಟನ್ನು, ಕನ್ನಡ ಮಾಧ್ಯಮವನ್ನು, ಗ್ರಾಮೀಣ ಮಾಧ್ಯಮವನ್ನು ಮತ್ತು ಎಕ್ಸಾರ್ಮಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರವನ್ನು ಮತ್ತು ನೀವು ಈಗಾಗಲೇ ಸರ್ಕಾರಿ ನೌಕರಿ ಮಾಡ್ತಿದ್ರೆ ಅವ್ರ ಕಡೆಯಿಂದ NOC ಅಂತ ಹೋಗ್ಬೇಕು ನಾವು. NOC ಕೊಡ್ತಾರೆ. ಯಾರಾದರೂ ಈಗಾಗಲೇ ಸರ್ಕಾರಿ ನೌಕರಿ ಮಾಡ್ತಿದ್ದು ಅವರು ಇದು ಅರ್ಜಿ ಹಾಕ್ತಿದ್ರೆ ನಿಮಗೆ NOC ಕೊಡ್ತಾರೆ. ನೆನಪಿಟ್ಕೋರಿ. ಇವೆಲ್ಲವನ್ನು ನೀವೇನು ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನೀವು ಡಾಕ್ಯುಮೆಂಟ್ಸನ್ನು ಹೊಂದಲೇಬೇಕು. ಇದರ ಮುಂದೆ ಉಳಿಕೆದೆಲ್ಲ ಸಂಪೂರ್ಣವಂಥ ನೋಟಿಫಿಕೇಶನ್ ಎಲ್ಲಿರ್ತೈತೆ ಬಂದ್ರೆ ನನ್ನ SSC ಅಕಾಡೆಮಿ ಲಭ್ಯ ಇರ್ತೈತಿ. ನೀವು ಅದನ್ನು ಅಧ್ಯಯನವನ್ನು ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ SSC ಅಕಾಡೆಮಿನ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಬೇಕಾದರೆ ಅದನ್ನು ನೀವು ಅಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಇನ್ನೊಂದು ವಿಶೇಷವಾಗಿ ಈ KS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಈಗೇನು ನಾವು ನೋಡಿದ್ವಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು 60 ಮಾರ್ಕ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ. ಹಂಗೆ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಬುಕ್ಕನ್ನು ಮಾಡಿದ್ವಿ. ಸುಮಾರು ಒಂದು 700ಕ್ಕಿಂತ ಅಧಿಕ ಪ್ಲಸ್ ಪೇಜಸ್ ಇದೆ. 740ಕ್ಕಿಂತ ಅಧಿಕ ಪೇಜಸ್ ಪ್ಲೇಸ್ ಇದೆ. ಸಂಪೂರ್ಣವಾಗಿ ಪ್ರಚಲಿತ ಘಟನೆಗಳನ್ನು ಆಧಾರದ ಮೇಲೆ ನೋಟ್ಸನ್ನು ರೆಡಿ ಮಾಡಿದ್ವಿ. ಯಾರೆಲ್ಲ ಈ ನೋಟ್ಸ್ ಬೇಕಂದ್ರೆ ಪೋಸ್ಟ್ ಮುಖಾಂತರ ನೀವು ಏನು ಮಾಡ್ಬೇಕಂದ್ರೆ ನನಗೆ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಈ PDF ಮುಖಾಂತರ ಕೆಲವು ಕಾರಣಗಳಿಂದ ನಾವು PDF ಮುಖಾಂತರ ಕಳಿಸೋಂಗಿಲ್ಲ. ಆ ಕಾರಣಕ್ಕೆ ನೀವು ಪೋಸ್ಟ್ ಮುಖಾಂತರ ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ತಂತೆ ನೀವು ಯಾವ ನಂಬರಿಗೆ ಪೋಸ್ಟ್ ಮಾಡಬೇಕು, ಅದು ಪ್ರೈಸ್ ಏನು, ಅದಕ್ಕೆ ಬೆಲೆ ಏನು ಅಂತೇಳಿ. ಯಾಕಂದ್ರೆ
ಈಗ ಅವಧಿ ಕಡಿಮೆ ಐತಿ. ಆ ಕಾರಣಕ್ಕೆ ಈಗ ಆದಷ್ಟು ಬೇಗನೆ ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅದು ಸಹ ನಿಮ್ಗೆ ಅನುಕೂಲ ಆಗುತ್ತೆ. ಯಾವ ಮುಖಾಂತರ ನೀವು PDF ಮುಖಾಂತರ ಕಳಿಸ್ಬಾರ್ದು. PDF ಮುಖಾಂತರನೇ ಕಳ್ಸೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಕಂಟೆಂಟ್ ಏನಿರ್ತೈತಿ ಜಾಸ್ತಿ ಇರ್ತೈತಿ. ಇದು ಸಹ ನೆನಪಿಡೋಕೆ ಸಾಧ್ಯ ಆಗಿರ್ಬೇಕು.